ಪಲ್ಲವಿ, ನಾಷ್ಟ ತಿಂದಿಯಾ ನೀನು? ಹ್ಞೂ ರೀ. ಅತ್ತಿ ಇದು ನಮ್ಮ ಅತ್ತಿಗೆಮ್ಮ ಸಜ್ಜಿಗೆ ತಂದಿದ್ರ ಊರಿಂದ ಬರೋ ಮುಂದೆ ಅದನ್ನು ಕುಡ್ತೀನಿ ನೋಡ್ರಿ. ನೀವು ನಾಷ್ಟ ಮಾಡಿದ್ರಿಲ್ಲ? ಅತ್ತಿ ಮಾವ ಎಲ್ಲರೂ ನಾಷ್ಟ ಮಾಡಿದ್ರಿಲ್ಲ? ನಮ್ದು ಎಲ್ರದ ನಾಷ್ಟ ಆತು. ಅಂದಂಗ ಮಗಳೇನು ಮಲ್ಕೊಂಡ್ಲನ? ಹ್ಞೂ ರೀ, ಹಾಲು ಕುಡಿದ್ಲ, ಈಗ ಮುಕ್ಕೊಂಡ್ಲೆ ನೋಡ್ರಿ. ಅಂದಂಗ ಪಲ್ಲವಿ, ನೀನೀಗ ನಿನ್ನ ತವ್ರ ಮನೆಗೆ ಹೋಗಾಕ ಬೇಕನ? ಇದು ಯಾಕ್ರಿ ಹಿಂಗೆ ಅನ್ನಕೊಂತೀರಿ? ಮತ್ತು ಬಾಣನ್ ತನಕ ಎಲ್ಲ ಹೆಣ್ಮಕ್ಳು ತವ್ರ ಮನೆಗೆ ಹೋಗಲ್ಲನ್ರಿ? ನಿಜ ಹೇಳ್ಬೇಕಂದ್ರೆ ಈ ನಾನು ಎಂಟ್ರಾಗನ ಹೋಗಿಬಿಡ್ಬೇಕಾಗಿತ್ತು ಅವ್ರ ಮನೆಗೆ. ಮತ್ತು ನೀವು ಅತ್ತೆಯರು ಮಾವರು ಎಲ್ಲರೂ ಬ್ಯಾಡ್ ಅಂತಂದ್ರೆಲ್ಲ ಹೋಗೋದು. ಹಾಗಾಗಿ ಮತ್ತು ನಾನು ಇರಲಿ ಬಿಡ ಅಂತಂದು ಈಗ ಡಿಲಿವರಿ ಮುಗಿಸ್ಕೊಂಡು ಹೊಂಟೀನಿ ನೋಡ್ರಿ. ನೀನು ನಿನ್ನ ತವ್ರ ಮನೆಗೆ ಹೋದೆ ಅಂದ್ರೆ ನನಗೆ ಭಾಳ ಬೇಜಾರಾಕೈತಿ ಗೊತ್ತನ. ಮನ್ಯಾಗ ನೀನು ಇರಲ್ಲ, ಈಗ ನನ್ನ ಮಗಳು ಇರಲ್ಲ ಮನ್ಯಾಗ. ಎಲ್ಲರೂ ನಾವು ಮುಖ ಮುಖ ನೋಡ್ಕೊಂತ ಕೂತ್ಕೋಬೇಕು. ಇಲ್ಲೇ ನಮ್ಮ ಮನೆಗೆ ಬಂದುಬಿಡು ಪಲ್ಲವಿ. ಬೇಕಾದ್ರೆ ನಿಮ್ಮ ಅವ್ವರನ್ನ ನಮ್ಮ ಮನೆಗೆ ಕರ್ಸ್ಕೊಳ್ಳೋಣಂತ. ಇಲ್ಲೇ ಬಾಣಂತನ ಮಾಡ್ಕೊಳಂತೆ ಬಾ ಪಲ್ಲವಿ. ಬಾಣಂತನಕ್ಕೆ ಏನೇನು ಬೇಕು ನೋಡು, ನಾ ಎಲ್ಲ ವ್ಯವಸ್ಥೆ ಬೇಕಾದ್ರೆ ಮಾಡ್ಕೊಡ್ತೀನಂತ. ಇಲ್ಲೇ ಬಂದುಬಿಡು ಪಲ್ಲವಿ ನಮ್ಮ ಮನೆಗೆ. ಅಯ್ಯೋ ರೀ, ಬಾಣಂತನಕ ತವ್ರ ಮನೆಗೆ ಹೋಗ್ಬೇಕ್ರಿ. ಯಾಕಂದ್ರೆ ಅಲ್ಲಿ ಹಳ್ಳಿ ಅಲ್ಲ, ಹಳ್ಳಿನಲ್ಲಿ ಒಂದು ಸ್ವಲ್ಪ ಇದು ಕಾಯಿಸ್ಕೊಳಕ ಆಮೇಲೆ ಬಾಣಂತನಕ ಎಲ್ಲ ಸರಿ ಅನಿಸ್ತೈತಿ. ಈಗ ಇಲ್ಲಿ ಈಗ ಮೊದ್ಲ ಅತ್ತೆಯರಿಗೂ ಭಾಳ ಕೆಲಸ ಮಾಡೋಕ್ಕಾಗಂಗಿಲ್ಲ, ಅಮ್ಮರಿಗೂ ಕೆಲಸ ಮಾಡೋಕ್ಕಾಗಂಗಿಲ್ಲ. ಬಾಣಂತನ ಅಂದ್ರೆ ಹಂಗೆ ಸುಲಭ ಅಲ್ಲಲ್ರಿ. ಅಲ್ಲಿ ನಮ್ಮ ಮನ್ಯಾಗಾದ್ರೆ ಅತ್ತಿಗೆ ಮನೆಯವ್ರು ಎಲ್ಲರೂ 4-5 ಜನ ಅದಾರ. ಆಮೇಲೆ ಅವ್ರು ಇರ್ತಾರ, ಅಣ್ಣ ಅವರೆಲ್ಲ ಇರ್ತಾರ. ಎಲ್ಲರೂ ಒಂದೊಂದು ಕೆಲಸ ಮಾಡ್ತಿರ್ತಾರಲ್ಲ, ಭಾಳ ಅನ್ಸಂಗಿಲ್ಲ. ಇಲ್ಲಾದ್ರೆ ಸುಮ್ಮನೆ ಅತ್ತೆಯರಿಗೆ ಅಮ್ಮರಿಗೆ ಅವರಿಗೆ ಕಷ್ಟ ಅಲ್ಲ. ಅದಕ್ಕೋಸ್ಕರ ರೀ ಭಾಳ ದಿನ ಏನಿಲ್ಲ, ಅಟ್ಲೀಸ್ಟ್ 3 ತಿಂಗಳು ಅಷ್ಟಾದರೂ ತವ್ರ ಮನೆಯಾಗಿದ್ದು ಬರ್ತೀನಂತ. ಸರಿನಾ? ಈಗ ಹೋಗಾಕ ಬೇಕನ ನೀನು? ಹಂಗಂದ್ರೆ 3 ತಿಂಗಳ? ನೀನೇನು ಹಂಗೆ 3 ತಿಂಗಳು ಅಂತಿದ್ದಿ? 3 ತಿಂಗಳ ನನ್ನ ಮಗಳನ್ನ ಬಿಟ್ಟಿರ್ಬೇಕಾ ನಾನು? ರೀ, ನೀವೇನು ನಿಮ್ಮ ಮಗಳನ್ನ ಬಿಟ್ಟಿರೋ ಅವಶ್ಯಕತೆ ಇಲ್ಲ. ನಿಮಗೆ ಯಾವಾಗ ರಜೆ ಸಿಗ್ತೈತಿ, ಈಗ ಸ್ಯಾಟರ್ಡೇ ಸಂಡೇ ಎಲ್ಲ ನಿಮ್ಗೆ ರಜೆ ಇರುತ್ತಲ್ಲ, ಅವಾಗ ಆರಾಮಾಗಿ ಬರ್ರಿ, ನಿಮ್ಮ ಮಗಳ ಜೊತೆ ಆಟ ಆಡ್ರಿ, ಆರಾಮಾಗಿರ್ರಿ. ಇಲ್ಲ ವರ್ಕ್ ಫ್ರಮ್ ಹೋಮ್ ತೊಗೊತೀರಲ್ಲ, ಹಂಗೆ ತೊಗೊಂಡಾಗ ಆರಾಮಾಗಿ 4-5 ದಿನ ಇದ್ದು ಹೋಗಂತ್ರಿ ಅಂತ. ಹೋಗೋದು ಬರೋದು ಮಾಡ್ತೀರಿ. ಇದು ಒಂದು ಸಲ ರೀ, ಒಂದು 3 ತಿಂಗಳು ಅಷ್ಟೇ, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡ್ರಿ. ಸರಿ ತಗೋ, ನಿನಗೋಸ್ಕರ ಮತ್ತು ನನ್ನ ಮಗಳಿಗೋಸ್ಕರ 3 ತಿಂಗಳಲ್ಲ, ಸರಿ 3 ತಿಂಗಳ ಮುಗಿಯಷ್ಟಿಗೆ ನಾನು ಕರೆಯೋದಕ್ಕೆ ಬಂದುಬಿಡ್ತೀನಿ, ನೀನು ಬಂದುಬಿಡ್ಬೇಕು. ಸರಿ ತಗೋರಿ, ಕರೆಕ್ಟ್ 3 ತಿಂಗಳು ಅಷ್ಟೇ ಇರ್ತೀನಿ, ಆಮೇಲೆ ಬಂದುಬಿಡ್ತೀನಂತ. ನನಗೂ ಅಲ್ಲಿ ನಿಮ್ಮನ್ನೆಲ್ಲ ಬಿಟ್ಟು ಹೋಗಕ್ಕೆ ಮನಸ್ಸಿಲ್ಲ. ಆದರೆ ಏನು ಮಾಡೋದು, ಬಾಣಂತನ ಮಾಡಿಸ್ಕೊಳ್ಬೇಕಲ್ರಿ. ಮುಂದೆ ನಾನು ಗಟ್ಟಿ ಇರಬೇಕಂದ್ರೆ ಇವಾಗ ನನ್ನ ಬಾಣಂತನ ಸರಿ ಆಗಬೇಕು. ಅದಲ್ದೆ ಮತ್ತು ಮಗುಗೆ ಎರೆಯೋದು ಅದೆಲ್ಲ ಸರಿ ಆಗಬೇಕಲ್ಲ. ಅದಕ್ಕೋಸ್ಕರ ಅಲ್ಲಿ ತವ್ರ ಮನೆಗೆ ಹೊಂಟೀನಿ ನಾನು. ಸರಿ ತಗೋ. ಪಲ್ಲವಿ, ಡಾಕ್ಟ್ರಿಗೆಲ್ಲ ಕೇಳ್ಕೊಂಬಂದ್ವಿ, ಅವ್ರು ಡಿಸ್ಚಾರ್ಜ್ಗೆಲ್ಲ ಒಪ್ಕೊಂಡ್ರು. ನಿಮ್ಮ ಅವರ ಅದು ಹಾಸ್ಪಿಟಲ್ದೆಲ್ಲ ಕ್ಲಿಯರ್ ಮಾಡಕ್ಕಂತಾರೆ. ಹುಷಾರು ನೋಡವ, ಅಲ್ಲಿ ತವ್ರ ಮನೆಗೆ ಹೋಗಿರ್ತಿದ್ದಿ. ಆರಾಮಾಗಿ ಆರೈಕೆ ಮಾಡ್ಕೊಂಡು ಬಾ. ನನ್ನ ಮೊಮ್ಮಗಳ ಕಡೆ ಹುಷಾರು ನೋಡಿ ನೀನು. ಸರಿ ರೀ ಅತ್ತೆಯರ. ಒಂದು 3-4 ತಿಂಗಳಷ್ಟೇ ಇದ್ದು ಬಂದುಬಿಡವ. ಬೇಕಾರೆ ನೀನು ನಮ್ಮ ಮನೆಗೆ ಬಂದಮೇಲೆನೂ ನನಗೆ ನಿಂಗೆ ಏನು ಕೆಲಸ ಹಚ್ಚಲ್ಲ ಅಂತ, ತಂಪನಾಗ ಏನು ಮಾಡೋಕೆ ಹಚ್ಚಲ್ಲ, ಆರಾಮಾಗಿರಂತೆ ಅಂತ. ಬೀಗ್ರ ಒಂದು 3 ತಿಂಗಳು ಅಷ್ಟೇ ರೀ. ಅದಕ್ಕೂ ಮಿಕ್ಕಿ ನಮ್ಮದು ಮೊಮ್ಮಗಳನ್ನ ನಮ್ಮ ಕೈಯಾಗ ಬಿಟ್ಟಿರೋಕ್ಕಾಗಂಗಿಲ್ಲ, ಸೊಸಿ ನಮ್ಮ ಮೊಮ್ಮಗಳನ್ನ. ಈಗ ಅವರಿಬ್ಬರು ಮನೆಯಾಗಿಲ್ಲ ಅಂದ್ರೆ ನಮ್ಮ ಮನ್ಯಾಗ ಗದ್ದಲನೇ ಇಲ್ಲದಂಗೆ ಆಗ್ಬಿಡ್ತೈತೆ ನೋಡ್ರಿ. ಹೌದ್ರಿ ಅತ್ತೆರ, 3 ತಿಂಗಳು ಅಷ್ಟೇ ನೋಡ್ರಿ ನಾವು ಕಳ್ಸೋದು. ಸರಿ ತಗೋರಿ ಅಡಿ ಅಂದ್ರೆ ಬೀಗ್ರ 3 ತಿಂಗಳು ಅಷ್ಟೇ ತಗೋರಿ. ಪಲ್ಲವಿ, ಟೈಮಿಗೆ ಚಂದನ ತಂಗ ಊಟ ಮಾಡು. ನಿಮ್ಮ ಮನೆಗೇನು ಚಿಂತಿಲ್ಲ ಬಿಡು, ನಿಮ್ಮ ಅತ್ತಿಗೆಮ್ಮನವರೆಲ್ಲ ನಿನಗೆ ಟೈಮಿಗೆ ಅಡುಗೆ ಎಲ್ಲ ಮಾಡಿಕೊಡ್ತಾರೆ. ನೀ ಚಂದನ ತಂಗ ಊಟ ಮಾಡು, ಚಂದನ ತಂಗ ಕಾಯಿಸ್ಕೋ, ಚಂದನ ತಂಗ ರೆಸ್ಟ್ ಮಾಡು. ಹಂಗೆ ಮೊಮ್ಮಗಳ ಕಡೆನೂ ಲಕ್ಷ ನೋಡು. ಆಕೆ ಮಾತ್ರ ಈಗ ತಂಪು ಭಾಳ ಐತಿ. ಕಿವಿ ಕಟ್ಟೋದು, ಕೈಗೆ ಕಾಲಿಗೆಲ್ಲ, ಕೈಗೆ ಗ್ಲೌಸ್ ಹಾಕೋದು, ಕಾಲಿಗೆ ಸಾಕ್ಸು, ಮೈ ತುಂಬ ಬಟ್ಟೆ. ಆಕೆ ಕಡೆ ಒಂದು ಸ್ವಲ್ಪ ಹುಷಾರು ನೋಡವ ನೀನು ಭಾಳ ಹೊತ್ತೆಲ್ಲ ಕುತ್ಕೊಳಕ್ಕೆ ಹೋಗ್ಬೇಡ ಪಲ್ಲವಿ. ಆದಷ್ಟು ರೆಸ್ಟ್ ಮಾಡೋದು ಕಲಿ ಏನು. ಸರಿ ರೀ ಅತ್ತೆಯರ, ಸರಿ ರೀ ಅಮ್ಮರ. ಅಯ್ಯೋ ಬೀಗ್ರ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ ತಗೋರಿ. ನಿಮ್ಮ ಮೊಮ್ಮಗಳನ್ನ, ನಿಮ್ಮ ಸೊಸಿನ ನಾವು ಚೆನ್ನಾಗಿ ತಂಗ ನೋಡ್ಕೋತೀವಂತ. ಅಯ್ಯೋ ಬೀಗ್ರ, ಅದ್ರ ಬಗ್ಗೆ ನಮ್ಗೆ ಅನುಮಾನನೇ ಇಲ್ಲ. ನೀವು ಬಾಣಂತನ ಎಷ್ಟು ಚಲೋ ಮಾಡ್ತೀರಿ ಅಂತಂದು ನಿಮ್ಮ ಅತ್ತೆಯರು ಹೇಳಾರ, ಆಮೇಲೆ ನಮ್ಮ ಪಲ್ಲವಿನೂ ಹೇಳಾಳ. ನಮಗೆ ನಿಮ್ಮ ಮೇಲೆ ಭಾಳ ಅಂದ್ರೆ ಭಾಳ ನಂಬಿಕೆ ಐತಿ. ಆದರೆ ಏನು ಮಾಡೋದ್ರಿ, ಈಗ ಸೊಸಿ ಇಷ್ಟು ದಿನ ಮನೆ ಆಗಿದ್ದಲ್ಲ, ಈಗ ಅದಲ್ದ ಮೊಮ್ಮಗಳು ಬೇರೆ ಬಂದುಬಿಟ್ಟಾಳ. ಈಗ ಒಂದು 5 ದಿನ ಅಕ್ಕಿ ಜೊತೆ ಇದ್ದಿದ್ದು ರೂಢಿ ಆಗ್ಬಿಟ್ಟೈತೆ ನೋಡ್ರಿ. ಈಗ ಅಕ್ಕಿನ ನಿಮ್ಮ ಮನೆಗೆ ಕಳ್ಸಕ್ಕೆ ನಮಗೊಂದು ಸ್ವಲ್ಪ ಬೇಜಾರು ಹಾಕೊಂತೈತೆ ನೋಡ್ರಿ. ಒಂದು 3 ತಿಂಗಳು ಅಂತ ಅಂದಿರಲ್ಲ, 3 ತಿಂಗಳು ಅಷ್ಟೇ ತಗೋರಿ. ನಿಮಗೆ ಮೊಮ್ಮಗಳು ಸೊಸಿ ಯಾವಾಗ ನೆನಪಕ್ಕಳ ಅವಾಗ ಮನೆಗೆ ಬರ್ರಿ. ಬೇಕಾದ್ರೆ ಮೊಮ್ಮಗಳ ಜೊತೆನೇ ಇರ್ರಿ, ಯಾರು ಬೇಡ ಅಂತ ಅನ್ನಂಗಿಲ್ಲ. ಹೋಗೋದು ಬರೋದು ಮಾಡ್ತೀರಿ.
ಹ್ಞೂ ಸರಿ ರೀ. ನಮ್ಮ ಯಜಮಾನ್ರಿಗೆ ರಜೆ ಸಿಕ್ತಂದ್ರೆ ಹೋಗೋದು ಬರೋದು ಮಾಡ್ತೀವಿ ತಗೋರಿ. ಅವ್ರ ಅಜ್ಜಗಂತೂ ಭಾಳ ಚಿಂತೆ ಐತೈತಿ ಈಗ. 3 ತಿಂಗಳು ಹೆಂಗಪ್ಪ ಬಿಟ್ಟಿರೋದು ಮೊಮ್ಮಗಳನ್ನ ಅಂತಂದು. ಹಾಗಾಗಿ ರಜೆ ಸಿಕ್ಕಾಗ ಬರೋದು ಹೋಗೋದು ಮಾಡ್ತೀವಿ ತಗೋರಿ. ಅಂದಂಗೆ ನಿಮ್ಮಿಂದ ಭಾಳ ಉಪಕಾರ ಆತ್ರಿ. 5 ದಿನ ಇಲ್ಲಿ ಆಸ್ಪತ್ರೆಗೆ ಅದೀವಿ ಅಂತಂದ್ರೂ ಊಟನ ನಿಮ್ಮ ಅಳಿಯಂದ್ರ ತಂದು ಕೊಡ್ತಿದ್ರು, ಪಾಪ ಮನೆಯಿಂದ ತಂದು ಕೊಡ್ತಿದ್ರು, ಇಲ್ಲಾಂದ್ರೆ ಹೋಟೆಲಿಂದಾರ ತಂದು ಕೊಡ್ತಿದ್ರು. ಭಾಳ ಉಪಕಾರ ಆತ್ರಿ ಅವರಿಂದ ನಮಗಂತೂ. ಅಯ್ಯೋ ಬೀಗ್ರ, ಸಂಬಂಧಿಕರ ಅಂದಮೇಲೆ ಇಷ್ಟು ಮಾಡಲಿಲ್ಲ ಅಂದರೆ ಹೆಂಗೆ ಹೇಳ್ರಿ? ನೀವೇನು ತಿಳ್ಕೊಬೇಡ್ರಿ. ಮತ್ತೇನಾರ ಇದ್ರೆ ಹೇಳ್ರಿ, ಅವರು ತಂದು ಕೊಡೋದು ಅದನ್ನೆಲ್ಲ ಮಾಡ್ತಿರ್ತಾರೆ. ಇನ್ನೇನಾಯ್ತಲ್ರಿ, ಇನ್ನೇನು ಮನೆಗೆ ಹೊಂಟವೆಲ್ಲ ನಡೀತೈತಿ. ಒಟ್ಟಿನಲ್ಲಿ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳಿಬಿಡ್ರಿ ನಮ್ಮ ಕಡೆಯಿಂದ. ಸರಿ ತಗೋರಿ. ಲಕ್ಷ್ಮವ್ವ, ಪಲ್ಲವಿದ ಬಟ್ಟೆ ಎಲ್ಲ ಚೀಲ್ದಾಗ ಇಟ್ಟೈತಾ? ಹ್ಞೂ ರೀ ಅತ್ತರ, ಎಲ್ಲ ಚೀಲ್ದಾಗ ಇಟ್ಟೈತೆ ನೋಡ್ರಿ. ಸರಿ, ಹಂಗಾರೆ ಹೋಗೋಣ ಬೀಗ್ರ. ಹಂಗಾರೆ ನಾವೇನು ಹೋಗ್ತೀವ್ರಿ. ನನ್ನ ಮಗ ಕಾರ್ ತೊಗೊಂಬಂದಾನ, ಹೊರಗಡೆನ ನಿಂತೈತಿ ಕಾರ್. ಮತ್ತು ಹೋಗ್ತೀವ್ರಿ. ಮತ್ತು ಹೊತ್ತಾತಂದ್ರೆ ಈಗ ಮೊದಲ ಬಾಣಂತೆಲ್ಲ ಆದಷ್ಟು ಬೇಗ ಮನೆ ಸೇರ್ಕೊಳ್ಳೋದು ಚಲೋ ನೋಡ್ರಿ. ಸಂಜೆ ಹೊತ್ತೆಲ್ಲ ಬ್ಯಾಡ್ ಅಂತಂದು. ಸರಿ ತಗೋರಿ ಬೀಗ್ರ. ಅಂದಂಗೆ ಹುಷಾರು ನೋಡ್ರಿ, ಆಕೆ ಬಾಣಂತೆದಾಳ. ಸೀದಾ ಇಲ್ಲಿಂದ ಕಾರ್ ಹತ್ತಿದ್ರೆ ಅಂದ್ರೆ ಮನೆ ಮುಂದೆ ಹೋಗಿ ನಿಂದ್ರಿಸ್ರಿ. ಅಲ್ಲಿ ಇಲ್ಲಿ ಎಲ್ಲ ನಿಂದ್ರಸಕ್ಕೆ ಹೋಗ್ಬೇಡ್ರಿ, ಹಸಿಮ ಇರ್ತೈತಲ್ಲ ಆಕಿದು. ಸರಿ ತಗೋರಿ ಬೀಗ್ರ. ಅಲ್ಲಿ ಇಲ್ಲಿ ಏನೂ ನಿಂದ್ರಿಸಲ್ಲ. ಇಲ್ಲಿ ಹತ್ತಿದ್ವಿ ಅಂದ್ರೆ ಸೀದಾ ನಾವು ಮನೆ ಮುಂದೆ ಹೋಗಿ ನಿಂದ್ರಿಸತ್ತವ್ರಿ. ಸರಿ ಅತ್ತೀರ, ನೀವು ಹಂಗಂದ್ರೆ ಎಲ್ಲರೂ ಬರ್ರಿ. ನಾನು ಪಲ್ಲವಿದು ಬ್ಯಾಗ್ ಇದಲ್ಲ ಅವನ್ನೆಲ್ಲ ಕಾರಲ್ಲಿ ಇರ್ತೀನಂತ. ಅಯ್ಯೋ ಅಂದ್ರೆ ನಾವು ಇಡ್ತೀವಿ ಬಿಡ್ರಿ, ನೀವು ಯಾಕೆ ತೊಂದರೆ ತೊಗೋತೀರಿ? ಅಯ್ಯೋ ಅತ್ತೀರ, ಅದ್ರಾಗ ತೊಂದರೆ ಎಲ್ಲ ಏನೈತಿ. ನೀವು ಆರಾಮಾಗಿ ಮಾತಾಡ್ಕೊತ ಪಲ್ಲವಿನ ಹುಷಾರಾಗಿ ಇಟ್ಕೊಂಬರ್ರಿ. ನಾನು ಬ್ಯಾಗ್ ಎಲ್ಲ ಇಡ್ತೀನಂತ ಕಾರಲ್ಲಿ. ಸರಿ ರೀ ಅಂದ್ರೆ. ಪಲ್ಲವಿ, ನೀನು ತವ್ರ ಮನೆಗೆ ಹೋಗಿ ಅನ್ನಷ್ಟಿಗೆ ನಿನ್ನ ಗಂಡನ ಮುಖಾನ ಇಳಿದ್ಬಿಟ್ಟೈತಲ್ಲ. ಅಯ್ಯೋ ಅತ್ತಿಗೆಮ್ಮ, ಅವರು ಇಲ್ಲೇ ಇದ್ಬಿಡು, ಇಲ್ಲೇ ಬಾಣಂತನ ಮಾಡ್ಕೊಳಂತೆ ಅಂತ ತವ್ರ ಮನೆಗೆ ಇದಕ್ಕೆ ಹೋಗ್ತಿದ್ದಿ 3 ತಿಂಗಳು. ಇಲ್ಲೇ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ ಇದ್ಬಿಡು ಅಂತ ಅನ್ನ ಕುಂತಿದ್ರು. ಮತ್ತು ನಾನೇ ತಿಳಿಸಿ ಹೇಳಿದೆ, ಇಲ್ಲ ರೀ ಅಲ್ಲೇ ಹೋದ್ರೆ ಸರಿ ಆಗತ್ತಾ ಅಂತಂದು ಹೇಳಿದೆ. ಅವಾಗ ಹ್ಞೂ ಅಂತ ಒಪ್ಕೊಂಡಾರ. ಅಯ್ಯೋ 3 ತಿಂಗಳಲ್ಲ ಬಾ, ಅದೇನು ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರಾಗ 3 ತಿಂಗಳು ಬಂದೇ ಬಿಡ್ತೈತಿ. ಏನ ನನ್ನ ಮೊಮ್ಮಗಳು ಮಕ್ಕೊಂಡ ಬಿಟ್ಟಾಳಲ್ಲ ಅಜ್ಜಿ ಊರಿಗೆ ಹೋಗಿನಂತಂದು. ಹ್ಞೂ ರೀ ಅತ್ತಾರೆ, ಎದ್ದಿದ್ಲು, ಹಾಲು ಕುಡಿದ್ಲು, ಮತ್ತೆ ಮಲ್ಕೊಂಡ ಬಿಟ್ಲು ನೋಡ್ರಿ. ಮಲ್ಕೊಲಿ ಬಿಡು, ಮಲ್ಕೊಲಿ. ಆಕೆ ಎಷ್ಟು ಮಲ್ಕೋತಾಳ ಅಷ್ಟು ಒಳ್ಳೇದು. ಬಾ, ನಾನು ಮೊಮ್ಮಗಳನ್ನ ಹಿಡ್ಕೊತೀನಿ. ಬೀಗ್ರ, ಪಲ್ಲವಿನ ಸೊಕಾಸ ಹಿಡ್ಕೊಂಡು ಕರ್ಕೊಂಡು ಬರ್ರಿ. ಸರಿ ರೀ ಬೀಗ್ರ. ಪಲ್ಲವಿ, ಹುಷಾರಾಗಿ ಬಾ. ಮತ್ತು ಸೊಕಾಸಾಗಿ ನಡ್ಕೊತ ಬಾ. ನೀನು ಹೇಳಿನಿಲ್ಲ ನಾನು ಎಷ್ಟು ಹುಷಾರಾಗಿರ್ಬೇಕಂತಂದು. ಸರಿ ಅತ್ತಿಯಮ್ಮ. ಪಲ್ಲವಿ, ಅಂದರೂ ನಿಮ್ಮ ಅತ್ತಿ ಮನ್ಯಾಗ ಎಲ್ಲರೂ ಜೀವ ಅದಾರ ಬಿಡವ. ನಿನ್ನನ್ನು ತವ್ರ ಮನೆಗೆ ಕಳ್ಸಕ್ಕೆ ಯಾರಿಗೂ ಮನಸ್ಸೇ ಇಲ್ಲಲ್ಲ. ಹ್ಞೂ ಅತ್ತಿಗೆಮ್ಮ, ಅವರೆಲ್ಲರೂ ಈಗ ನನ್ನನ್ನು ತವ್ರ ಮನೆಗೆ ಕಳ್ಸಕ್ಕೆ ಇನ್ನೊಂದು ಸ್ವಲ್ಪ ತಿಲ್ಲೇ ಇದ್ದಿದ್ರೆ ಅತ್ತ ಬಿಡ್ತಿದ್ರು ಅನ್ಸತ್ತೆ ಎಲ್ಲರೂ. ಒಟ್ಟಿನಲ್ಲಿ ಚಲೋ ಮಂತನ ಸಿಕ್ತಲ್ಲವ ನಿನಗೆ, ಅಷ್ಟೇ ಸಾಕು. ಬಾ, ಸೊಕಾಸು ಮೆಲ್ಲೆ ಕೇಳಿ. ಪಲ್ಲವಿ, ಕಿವಿ ಏನೂ ಕಟ್ಕೊಂಡೇ ಇಲ್ಲಲ್ಲ, ಶಾಲು ಹಾಕೊಂಡಿಲ್ಲಲ್ಲ. ಲಕ್ಷ್ಮಿ, ಒಂದು ಸ್ವಲ್ಪ ಕಿವಿ ಕಟ್ಕೊಳೋದು ಶಾಲು ತಂಬ ಹೋಗವ. ಸರಿ ರೀ ಅತ್ತೆರ. ಯವ್ವ, ಇಷ್ಟ ತನಕ ತಲೆಗೆ ಕಟ್ಕೊಂಡಿದ್ದೆ, ಅದೊಂದು ಸ್ವಲ್ಪ ಸೆಕೆ ಅನ್ಸಾಕೊಂಡತ್ತಲ್ಲ, ಅದಕ್ಕೆ ಬಿಚ್ಚಿಟ್ಟಿದ್ದೆ. ಅಯ್ಯೋ, ಹಾಗೆಲ್ಲ ಮಾಡಬಾರ್ದವ. ಈಗ ಕಿವ್ಯಾಗ ಗಾಳೆಲ್ಲ ಹೊಕ್ಕೋಬಾರ್ದು. ನೀನು ಚಂದನ ತನಕ ಕಟ್ಕೋ. ಅಂದಂಗೆ ಶಾಲ್ ಹಾಕೊಂಡಿರ್ತಿದ್ದಲ್ಲ, ಊರು ಮನೆ ಮುಟ್ಟೋ ತನಕ ಒಟ್ಟ ಶಾಲ್ ತೆಗಿಯಕ್ಕೆ ಹೋಗಬೇಡ. ಸೆಕೆ ಆದ್ರೇನು ಬಿಟ್ರೇನು ಏನ? ಸರಿ ತಗೋಬೇವ. ಈಗಿನ ಕಾಲದ ಹುಡುಗಿಯರಂತೂ ಬಾಣಂತನ ಮಾಡಿಸ್ಕೊಳಕ ಒಲ್ಲೆ ಅಂತವು. ನಿಮ್ಮ ಬಾಣಂತನ ಸರಿಯಾಗಿ ಮಾಡಿಸ್ಕೊಲಿಲ್ಲ ಅಂದ್ರೆ ಗಟ್ಟಿಮುಟ್ಟ ಆಗೋದಾರ ಹೆಂಗೆ ಹೇಳ್ರಿ ನೀವು? ಅದಕ್ಕೆ ಸಣ್ಣ ವಯಸ್ಸಿಗೆ ನಡ ನೋವು, ಕಾಲು ಹಿಡ್ಕೊಳ್ಳೋದು, ಕೈ ಹಿಡ್ಕೊಳ್ಳೋದು ಇವೆಲ್ಲ ಚಲೋ ಆಕ್ಕವು ನಿನಗೆ. ಮನೆಗೆ ನಡಿ, ನಿನಗೆ ಸರಿನ ತನಕ ಬಾಣಂತನ ಮಾಡಿಸ್ತೀನಿ ನಾನು ಮುಂದೆ ನಿಂತು. ಸರಿ ತಗೋ ಬೇಯವ್ವ, ನೀನು ಹೆಂಗೆ ಹೇಳ್ತೀನಿ ನಿನ್ನ ಮಾತು ಕೇಳ್ತೀನಿ ತಗೋ ನಾನು.